ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ, ಮುಟ್ಟಬೇಡಿ ನನ್ನ. ಫೈನ್. ನಿಮಗೆ ನನ್ನ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಚಿನ್ನಮರಿ, ನಾನು ಎಷ್ಟು ಸಲ ನನ್ನನ್ನು ಆ ಥರ ಕರಿಬೇಡಿ. ಚಿನ್ನಮರಿ, ನೀವು ನನ್ನ ಚಿನ್ನಮರಿ. ಇಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಅಷ್ಟೇ, ಬೇಜಾರು ಮಾಡ್ಕೊಂಡ್ರು ಅಷ್ಟೇ, ನೀವೇ ನನ್ನ ಚಿನ್ನಮರಿ. ನೋಡಿ, ಬರೀ ನೀವು ಖುಷಿಯಾಗಿದ್ದಾಗಲ್ಲ, ಕೋಪ ಮಾಡ್ಕೊಂಡಾಗಲೂ ಸೊಗಸಾಗಿ ಕಾಣ್ತೀರಿ. ಅದೇ ನಿಮ್ಮ ಸ್ಪೆಷಾಲಿಟಿ ಅಲ್ವಾ? ಫೈನ್. ನಿಮಗೆ ನಾನು ಹೊಗಳೋದು ಇಷ್ಟ ಇಲ್ಲ, ಆಲ್ ರೈಟ್, ಹೊಗಳೋದಿಲ್ಲ ನಿಮ್ಮನ್ನು. ಆದರೆ ನೀವು ಅಜ್ಜಿನ ಹತ್ರ ಕಳಿಸ್ಕೊಟ್ಟಿದ್ದು ನನಗೆ ಸರಿ ಕಾಣಿಸ್ಲಿಲ್ಲ. ಯಾಕೆ? ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂತನಾ? ಇವಾಗ ಹೇಗೂ ಕೋಮಾದಲ್ಲಿದ್ದಾರೆ, ಒಟ್ಟಿಗೆ ಮೇಲ್ ಕಳಿಸ್ಬಿಡ್ಬೇಕಿತ್ತು. ಅದೇ ತಾನೇ ನಿಮ್ಮ ಪ್ಲಾನ್ ಇದ್ದಿತ್ತು. ಹಾಗಾಗಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನ್ನ ಉದ್ದೇಶ ಅದಲ್ಲ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಅವರಲ್ಲಿ ಇದ್ದಾಗ ಅವ್ರನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆದೆ. ಅವ್ರು ಮುಂಚಿನ ಹಾಗೆ ಮತ್ತೆ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹಾಗೆ ಆಗಬೇಕು. ಆಮೇಲೆ ಕಳಿಸ್ಕೊಟ್ರೆ ನನಗೂ ಒಂದು ಸಮಾಧಾನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಕು, ದಯವಿಟ್ಟು ಸಾಕು ಮಾಡಿ ನಿಮ್ಮ ಮಾತುಗಳನ್ನ. ನಿಮ್ಮ ಮಾತನ್ನ ನಂಬಕ್ಕೆ ನನ್ನ ಮೊದಲಿನ ಜಾನು ಅಲ್ಲ. ನನ್ನ ಅಜ್ಜಿ ಈ ಪರಿಸ್ಥಿತಿಗಳಿರೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾದ ಮೇಲೂ ನಿಮ್ಮ ನಯವಾದ ಮಾತುಗಳನ್ನ ನಾನು ನಂಬೋದಿಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಚಿನ್ನಮರಿ. ನೋಡಿ, ನಿಮ್ಮ ಮನಸ್ಸಿಗೆ ನೋವಾಗಿಂದ ಗೊತ್ತಾಗ್ಲಿಂದ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ ಅಲ್ವಾ, ಕ್ಷಮೆ ಕೇಳಿದ್ದೀನಿ ಅಲ್ವಾ. ಈಗ ನಿಮ್ಮ ಪ್ರೀತಿಯನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದಾಗ ನೀವು ಸ್ಪಂದಿಸಬೇಕು ತಾನೆ. ಪ್ರೀತಿ? ನನ್ನ ಮಗುನ ಯಾವಾಗ ನಾನು ಕಳ್ಕೊಂಡೆ ಅದೆಲ್ಲ ಅವತ್ತೇ ಸತ್ತೋಯ್ತು. ನಾನು ಬದುಕಿದ್ದೀನಿ ಅಂದರೆ ಅದು ನಮ್ಮ ಮನೆಯವ್ರಿಗೋಸ್ಕರ ಅಷ್ಟೇ. ಅಂದ್ರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ, ನನಗಿಂತ ಅವರೆಲ್ಲ ಹೆಚ್ಚಾಗೋದ್ರ ನಿಮಗೆ? ಬೆಲೆ ಕಳ್ಕೊತಾ ಇರೋದು ನಾನಲ್ಲ, ನಿಮ್ಮ ಬೆಲೆನ ನೀವೇ ಕಳ್ಕೊತಾ ಇದ್ದೀರಾ. ನೀವು ಪ್ರೀತಿಗೆ ಕಳ್ಶ ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗಿವಾಗ ಗೊತ್ತಾಗ್ತಿದೆ ಪ್ರೀತಿಗೆ ನೀವು ಕಳಂಕ ಅಂತ. ಚಿನ್ನಮರಿ, ಅಜ್ಜಿನ ಯಾಕೆ ಕಳಿಸಿದ್ರಿ ಅಂತ ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ನೋಡಿ, ಅಪ್ಪ ಬಂದಾಗ ನೀವ್ ಹೇಳ್ದಾಗೆ ಏನು ಹೇಳ್ದೆ ಸುಮ್ಮನೆ ಅಜ್ಜಿನ ಕಳ್ಸ್ಕೊಟ್ಟಿದ್ದೀನಿ. ನೀವ್ ಇದೇ ತರ ಪದೇ ಪದೇ ಅದೇ ವಿಷಯವಾಗಿ ಮಾತಾಡ್ತಾ ಇದ್ರೆ ಮನೆಯವ್ರು ಎಲ್ಲರನ್ನೂ ಕರೆಸಿ ಎಲ್ಲ ವಿಷಯನೂ ಹೇಳಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಓ ಮೈ ಗಾಡ್, ಇವರು ಈ ಲೆವೆಲ್ಗೆ ಬಂದ್ಬಿಟ್ರ? ಇನ್ನು ಇವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಇವ್ರನ್ನ ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ. ನೋ ಜಯಂತ, ಅದಾಗಬಾರ್ದು. ಬೇಡ ಚಿನ್ನಮರಿ, ನೀವು ಸರಿಯಾಗೇ ಮಾಡಿದ್ದೀರ. ಅಜ್ಜಿ ಇಷ್ಟು ದಿನ ನಿಮ್ಮ ಜೊತೆಲಿದ್ರು, ಈಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ ಅಂತ ನಿಮಗೆ ಬೇಜಾರಾಗುತ್ತೆ ಅಂತ ಹಾಗೆ ಮಾತಾಡಿದೆ. ಹಾಳು ಪ್ರೀತಿ ನೋಡಿ ಮಾತಾಡ್ಸತ್ತೆ. ನಿಮ್ಗೆ ಅಜ್ಜಿನ ಕಳಿಸಿದ್ದೆ ಸರಿ ಅಂತ ಅನ್ಸಿದ್ರೆ ಅದೇ ಸರಿ. ಲೆಟ್ಸ್ ಲೀವ್ ಇಟ್ ಅಟ್ ದಟ್. ಮತ್ತೆ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಮನೆಯವ್ರಿಗೋಸ್ಕರ ಇಷ್ಟು ಪ್ರೀತಿ ಮಾಡೋ ನನ್ನೇ ಬಿಟ್ಟು ಹೋಗ್ತೀನಿ ಅಂತಿದ್ದೀರಾ ಚಿನ್ನಮರಿ? ಇಲ್ಲ, ನಿಮ್ಮನ್ನು ಕಳ್ಕೊಂಡು ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಈ ಜಯಂತ್ ಜೊತೆ ಜಾನ್ವಿ ಇದ್ರೇನೆ ಬದುಕು ಸಂಪೂರ್ಣ ಪರಿಪೂರ್ಣ ಆಗೋದು. ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ, ನಾನು ಉಳಿಸ್ಕೋತೀನಿ. ಮತ್ತೆ ನಿಮ್ಮನ್ನು ಮೊದಲಿನ ಹಾಗೆ ಮಾಡೇ ಮಾಡ್ತೀನಿ. ರೀ, ಕಾಫಿ. ವೀಣಾ, ಕಾಫಿ ತಗೊಂಬರೆ. ಮನೆಯಲ್ಲಿ ನನ್ನ ಮಾತನ್ನು ಯಾರು ಕೇಳದೇ ಇರೋ ಹಾಗಾಗಿ
ಏನ್ರಿ ಇದು ಗುಣ ಗುಣ ಅಂತಿದ್ದೀರಾ? ಜೋರಾಗಿ ಮಾತಾಡಿ. ಏನು ಹೇಳಬೇಕು ಅನ್ಕೊಂಡಿದ್ದೀರೋ ಅದನ್ನ ನೇರವಾಗಿ ಹೇಳಿ. ನೇರವಾಗೇ ಹೇಳ್ತಿರೋದು. ಅವರಿಗೆ ಅರ್ಥ ಆಗಬೇಕು ತಾನೆ. ಅಜ್ಜಿನ ಮೊದಲಿದ್ದ ಜಾಗದಲ್ಲೇ ಮಲಗಿಸ್ಬೇಕು ತಾನೆ. ಅದ್ಬಿಟ್ಟು ನಮ್ಮ ಭಾಗದಲ್ಲಿರೋ ರೂಮಲ್ಲಿ ಯಾಕೆ ಮಲಗಬೇಕು? ಏನ್ರಿ ಆಗಿದೆ ನಿಮಗೆ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಲ್ವಾ? ಬುದ್ಧಿ ಇದ್ದೇ ಮಾತಾಡ್ತಿರೋದು. ಬುದ್ಧಿ ಇರೋರಿಗೆ ಸ್ವಲ್ಪನಾದ್ರೂ ಅರ್ಥ ಆಗ್ಬೇಕು ತಾನೆ. ನಾನು ಇಷ್ಟೆಲ್ಲ ಮಾತಾಡಿನೇ ಹೀಗೆ. ಇನ್ನೇನು ಮಾತಾಡದೇ ಇದ್ದಿದ್ರೆ ಚಪ್ಪಡಿ ಕಲ್ಲನ್ನೇ ತಲೆ ಮೇಲೆ ಹಾಕಿರ್ತಿದ್ರು. ಏ ಸಂತು, ನಿಮ್ಮಪ್ಪ ಎದುರುಗಡೆ ಇದ್ದಾರೆ, ಅದನ್ನ ಮರ್ತು ಮಾತಾಡ್ತಿದ್ಯೇನೋ? ಮರ್ತು ಮಾತಾಡ್ತಿಲ್ಲ, ಗೊತ್ತಿದ್ದೇ ಮಾತಾಡ್ತಿರೋದು. ಅಲ್ಲ ಕಣೋ, ಅತ್ತೆನ ಈಗ ಭಾವನಾ ರೂಮಲ್ಲಿ ಇರ್ಸಿದ್ರೆ ಏನ್ ತಪ್ಪಾಗತ್ತೆ? ಈಗ ಭಾವನಾ ಅಲ್ಲಿಲ್ಲ ಅಲ್ವೇನೋ? ಆಗತ್ತಾ? ಯಾರನ್ನ ಮಲಗ್ಸಕ್ಕಾಗತ್ತಮ್ಮ? ಆ ರೂಮಲ್ಲಿ ಮಲಗಿಸೋ ಬದಲು ಹರೀಶನ್ ಭಾಗದಲ್ಲಿ ಮಲಗಿಸ್ಬೋದಾಗಿತ್ತಲ್ವಾ? ಯಾಕೆ? ಅಲ್ಲೇ ಇರ್ಲಿ ಬಿಡಿ. ನಿಮ್ ಭಾಗದಲ್ಲಿದ್ರೆ ನೋಡ್ಕೊಳಕ್ ಆಗಲ್ಲ ಅಂತನಾ? ನಿಮ್ಮ ಭಾಗ ಚೆನ್ನಾಗಿರ್ಲಿ, ನಮ್ಮ ಭಾಗ ಹಾಳಾಗೋಗ್ಲಿ ಅಂತನಾ? ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಅಜ್ಜಿ ಹೇಳಿದಾರೋ ಅಲ್ಲೇ ಇರ್ಲಿ. ನಮ್ ಭಾಗದಲ್ಲಿ ಎಕ್ಸ್ಟ್ರಾ ರೂಮ್ ಎಲ್ರಿ ಇದೆ, ಅಲ್ಲಿದ್ಯಲ್ಲ, ಇರ್ಲಿ ಬಿಡಿ. ಏನ್ ತೊಂದ್ರೆ ನಿಮ್ಗೆ? ಸಂತು, ಏನೋ ಬಂದಿರೋದು ನಿಮ್ಗೆ? ನೋಡು, ಅವ್ರು ನಿಮ್ಮ ಅಜ್ಜಿ ಕಂಡ್ರು, ನಿಮ್ಮನ್ನ ಆಡ್ಸಿ ಬೆಳೆಸಿದ್ದಾರೆ. ಅವ್ರೀಗ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ರೀ, ನೋಡಿದ್ರ ಇವರೆಲ್ಲ ಯಾವ ರೀತಿಲಿ ಮಾತಾಡ್ತಿದ್ದಾರೆ ಅಂತ? ಹರಿ, ಕೇಳಿಸ್ಕೊಂಡ್ರ? ಈ ಮನೇಲಿ ನಾನು ಏನ್ ಮಾತಾಡೋದು ತಪ್ಪೆ. ಯಾವಾಗ್ಲೂ ನನ್ ಬಗ್ಗೆನೇ ಗುಬೆ ಕುಡಿಸ್ತಾರಲ್ವಾ? ಮಾತಾಡಿ. ಹೌದು ಹೌದು. ಅಲ್ಲಮ್ಮ, ಅದು ಅಜ್ಜಿ ಆ ಕಡೆ ಇರೋದೇ ವಾಸಿ ಅಂತ ನನ್ಗನ್ಸುತ್ತೆ. ಅದೆಲ್ಲ ಆಗಲ್ಲ. ಅವ್ರನ್ನ ನಿಮ್ಮ ಭಾಗದಲ್ಲೇ ಇರ್ಕೊಳ್ಳಿ. ಸಂತು, ಯಾಕೋ ಹೇಗ್ ಮಾತಾಡ್ತಿದ್ಯಾ? ಪ್ರತಿಯೊಂದು ವಿಷಯದಲ್ಲೂ ನೀವಿಬ್ರು ಹೇಗೆ ನಡ್ಕೋತಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.